ಸಿಗಂದೂರು ಸೇತುವೆ ಉದ್ಘಾಟನೆಯಾಗಿ ಸಂಚಾರಕ್ಕೆ ಮುಕ್ತವಾಗಿದೆ. ಇದು ಸುಮಾರು 2.4 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಎಷ್ಟೋ ಸೇತುವೆಗಳಲ್ಲಿ ಇದು ಸಹ ಒಂದು ಅಂತ ಅನ್ಸ್ಬೋದು. ಆದರೆ ಇದರ ಮಹತ್ವ ಎಷ್ಟಿದೆ ಅಂತ ಗೊತ್ತಾಗಬೇಕು ಅಂದ್ರೆ ಗಜಾನನ ಶರ್ಮಾ ಅವರು ಬರೆದಿರುವಂತಹ ಪುನರ್ವಸು ಕಾದಂಬರಿಯನ್ನ ಒಂದ್ಸರಿ ಓದಬೇಕು. ಕಾದಂಬರಿಯ ಕಥಾವಸ್ತು ವಿಶ್ವೇಶ್ವರಯ್ಯನವರ ಸಲಹೆಯಂತೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಜೋಗದ ಬಳಿ ಆರಂಭವಾದಂಥ ಜಲವಿದ್ಯುತ್ ಯೋಜನೆ ಕುರಿತಾದಂತೆ ಇರೋದು. ಈ ಯೋಜನೆ ಕುರಿತಾದಂಥ ಟೆಕ್ನಿಕಲ್ ವಿಷಯಗಳನ್ನ ಈ ಕಾದಂಬರಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ವಿವರಿಸಲಾಗಿದೆ. ಇದರ ಜೊತೆಗೆ ಇದರ ಸಮಾನಾಂತರವಾಗಿ ಇನ್ನೊಂದು ಕಥೆನ ಹೇಳ್ತಾ ಇರ್ತಾರೆ. ಈ ಯೋಜನೆಗೋಸ್ಕರ ಮೊದಲು ಹಿರೇಬಾಸ್ಕರ ಡ್ಯಾಮ್, ನಂತರ ಲಿಂಗನಮಕ್ಕಿ ಡ್ಯಾಮ್ ನ ನಿರ್ಮಾಣ ಮಾಡ್ತಾರೆ. ಅದರಿಂದಾಗಿ ಅಲ್ಲಿನ ಜನರಿಗೆ ಯಾವ ರೀತಿಯಾದಂತ ತೊಂದರೆ ಆಯ್ತು, ಅಲ್ಲಿ ಆದಂತ ಬದಲಾವಣೆಗಳಿಂದ ಅಲ್ಲಿನ ಜನರಿಗೆ ಭಾವನಾತ್ಮಕವಾಗಿ ಯಾವ ರೀತಿಯಾದಂತ ಹೊಡೆತ ಆಯ್ತು, ತಮ್ಮ ಮೂಲ ನೆಲೆ ನಾಶವಾಗಿ ತಮ್ಮ ಅಸ್ತಿತ್ವದ ಮಹತ್ವ ಕಳ್ಕೊಂಡಾಗ ಅಲ್ಲಿನ ಜನರ ಪರಿಸ್ಥಿತಿ ಏನಾಯ್ತು ಅನ್ನೋದ್ರ ಬಗ್ಗೆ ಈ ಕಾದಂಬರಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಲಾಗಿದೆ. ಈ ಕಾದಂಬರಿನ ಓದ್ತಾ ಓದ್ತಾ ಕಣ್ಣಲ್ಲಿ ನೀರೇ ಬರ್ತದೆ. ಈ ಕಾದಂಬರಿಯ ಕೇಂದ್ರ ಬಿದ್ದು ದತ್ತಪ್ಪ ಹೆಗ್ಡೆ ಅವರ ಆಶಾವಾದದ ವ್ಯಕ್ತಿತ್ವ ಖಂಡಿತ ನಮ್ಮ ಮೇಲೆ ಪ್ರಭಾವ ಬೀಳುತ್ತದೆ. ಈ ಕಾದಂಬರಿಯನ್ನ ಒಮ್ಮೆ ಓದಿ.